ಬೆಸ್ಕಾಂ ನಿರ್ಲಕ್ಷ್ಯದ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಒಂದು ವಾರದಿಂದ ವಿದ್ಯುತ್ ಸಂಪರ್ಕವಿಲ್ಲದೆ ಕತ್ತಲಲ್ಲಿ ವಾಸಿಸ್ತಾ ಇದ್ದಂತಹ ಕುಟುಂಬಗಳಿಗೆ ಪಬ್ಲಿಕ್ ಟಿವಿಯ ವರದಿ ಬೆಳಕಿನ ಭಾಗ್ಯವನ್ನು ಕಲ್ಪಿಸಿದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಪಬ್ಲಿಕ್ ಟಿವಿ ವರದಿಯಿಂದ 30 ಮನೆಗಳಿಗೆ ಬೆಳಕಿನ ಭಾಗ್ಯ. ವಿದ್ಯುತ್ ಕಂಬ ತೆಗೆದಿದ್ದ ಜಾಗದಲ್ಲೇ ಮತ್ತೆ ಬಂತು ವಿದ್ಯುತ್ ಕಂಬ. ಪಬ್ಲಿಕ್ ಟಿವಿಯ ವರದಿಯಿಂದ ಕತ್ತಲಲ್ಲಿದ್ದ ಕುಟುಂಬಗಳಿಗೆ ಬೆಳಕಿನ ಭಾಗ್ಯ ಸಿಕ್ಕಿದೆ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾರುತಿ ಮಾರ್ಕಂಡೇಯ ಲೇಔಟ್ನ ಪಿಳ್ಳಪ್ಪನಕಟ್ಟೆ ರಸ್ತೆಯಲ್ಲಿ ವಿದ್ಯುತ್ ಕಂಬವನ್ನ ತೆಗೆದು ಬೇರೆಡೆಗೆ ಶಿಫ್ಟ್ ಮಾಡಲಾಗಿತ್ತು. ಇದರಿಂದ ಒಂದು ವಾರದಿಂದ ವಿದ್ಯುತ್ ಸಂಪರ್ಕವಿಲ್ಲದೆ ಕತ್ತಲಲ್ಲೇ ಜೀವನ ನಡೆಸುತ್ತಿದ್ರು. ಈ ಕುರಿತು ಪಬ್ಲಿಕ್ ಟಿವಿ 2 ದಿನದ ಹಿಂದೆ ವರದಿ ಪ್ರಸಾರ ಮಾಡಿತ್ತು. ವರದಿಯ ಬಳಿಕ ಎಚ್ಚೆತ್ತ ಬೆಸ್ಕಾಂ ಅಧಿಕಾರಿಗಳು ಕೂಡಲೇ ಸ್ಥಳಾಂತರ ಮಾಡಿದ್ದ ಕಂಬವನ್ನ ತಂದು ಅದೇ ಜಾಗದಲ್ಲಿ ಅಳವಡಿಸಿ ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನ ನೀಡಿದ್ದಾರೆ. ಪಬ್ಲಿಕ್ ಟಿವಿಯ ಸಾಮಾಜಿಕ ಕಳಕಳಿಯ ವರದಿಗೆ ಸ್ಥಳೀಯರು ಧನ್ಯವಾದ ತಿಳಿಸಿದ್ದಾರೆ. ಕರೆಂಟ್ ತೆಗ್ದಿದ್ರು ಒಂದು ವಾರದಿಂದ, ನಾವೆಲ್ಲೆಲ್ಲ ಹೋದೋ ಯಾರೂ ಬಂದು ಹಾಕ್ಸೋಕ್ಕಾಗಲಿಲ್ಲ. ಪಬ್ಲಿಕ್ ಟಿವಿಯವ್ರು ಬರಲಾಗಿ ಎಲ್ಲರೂ ಹೊರ್ತ್ಕೊಂಡು ಎಸ್ಕಾಂ ಅವ್ರು ಎಲ್ಲ ಬಂದು ಕರೆಂಟ್ ಕೊಟ್ಟವ್ರೀಗ ಕಂಬನೂ ಹಾಕವ್ರೆ. ನಿಮ್ಮ ಪಬ್ಲಿಕ್ ಟಿವಿಗೆ ಧನ್ಯವಾದಗಳು. ಈ ಕಂಬ ಕಿತ್ತು ಹತ್ತು ಕಡೆ ಹಾಕ್ಬಿಟ್ಟು ಇದು ರೋಡ್ಗೆ ಅಂತ ಬಿಡಿಸ್ಕೊಡೋದಕ್ಕೆ ಮಾಡಿದ್ರು. ಸದ್ಯ ಹೆಂಗೋ ಒಂದು ವಾರದಿಂದ ಶ್ರಮ ಪಟ್ಟಿದ್ದಕ್ಕೆ ನಿಮ್ಮ ಪಬ್ಲಿಕ್ ಟಿವಿಲಿ ಈ ಪ್ರೋಗ್ರಾಮ್ ಇಶ್ಯೂ ಆದಮೇಲೆ ಮಾರನೇ ದಿನನೇ ಬಂದು ಕಂಬ ಹೆಂಗಿತ್ತು ಯಥಾಸ್ಥಿತಿ ಮಾಡಿಕೊಟ್ಟಿದ್ದಾರೆ. ಜನಗಳಿಗೆಲ್ಲ ಅನುಕೂಲ ಆಗಿದೆ. ಒಂದು ವಾರದಿಂದ ಕರೆಂಟ್ ಇರಲಿಲ್ಲ ಪಾಪ ಇಲ್ಲಿ. ನಿಮ್ಮ ಪಬ್ಲಿಕ್ ಟಿವಿ ಬಂದಾದಮೇಲೆ ನೋಡಿ ಸರ್, ನೆನ್ನೆ ಕಂಬ ಹಾಕ್ಕೊಟ್ಟು ಹೋಗಿದ್ದಾರೆ, ಯಥಾಸ್ಥಿತಿ ಮಾಡಿಕೊಟ್ಟಿದ್ದಾರೆ. ತುಂಬ ಅನುಕೂಲ ಆಗಿದೆ. ತುಂಬ ಧನ್ಯವಾದಗಳು ಪಬ್ಲಿಕ್ ಟಿವಿ ರಂಗಣ್ಣವ್ರಿಗೆ ಮತ್ತು ಪಬ್ಲಿಕ್ ಟಿವಿಗೆ. ಖಾಸಗಿ ವ್ಯಕ್ತಿಯೊಬ್ಬರು ನಮ್ಮ ಜಾಗದಲ್ಲಿ ವಿದ್ಯುತ್ ಕಂಬವಿದೆ ಅಂತ ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಆದೇಶದ ಪ್ರತಿ ಮೇರೆಗೆ ಬೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಕಂಬವನ್ನ ಸ್ಥಳಾಂತರ ಮಾಡಿದ್ರು. ಸ್ಥಳಾಂತರ ಮಾಡಿ 1 ವಾರವಾದರೂ ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನು ನೀಡದೆ ನಿರ್ಲಕ್ಷ್ಯ ತೋರಿದ್ರು. ಇದೇ ಏರಿಯಾದ ಮನೆಯೊಂದರ ಕತ್ತಲಲ್ಲಿ ಬಾಣಂತಿಯೊಬ್ಬರು ಸಮಸ್ಯೆ ಅನುಭವಿಸುತ್ತಿದ್ರು. ಪಬ್ಲಿಕ್ ಟಿವಿ ವರದಿ ಪ್ರಸಾರದ ಬಳಿಕ ಕೊನೆಗೂ ಕೂಡ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸಾಕಷ್ಟು ಸಮಸ್ಯೆಗಳಾಗ್ತಾ ಇತ್ತು. 1 ವಾರದಿಂದಲೂ ಕೂಡ ಈ ಭಾಗದ ಜನರಿಗೆ ವಿದ್ಯುತ್ ಸಂಪರ್ಕ ಇರಲಿಲ್ಲ. ವಿದ್ಯುತ್ ಕಂಬವನ್ನು ತೆಗೆದು ಹಾಕಿದ್ರು. ಬೇರೆಡೆಗೆ ಸ್ಥಳಾಂತರ ಮಾಡುವಂತಹ ನಿರ್ಧಾರವನ್ನು ಕೂಡ ಬೆಸ್ಕಾಂ ಅಧಿಕಾರಿಗಳು ಮಾಡಿದ್ರು. ಇದೀಗ ವರದಿ ಯಾವಾಗ ಪ್ರಸಾರ ಆಯಿತು, ಪ್ರಸಾರ ಆಗ್ತಾ ಇದ್ದ ಹಾಗೆ ಮೇಲಾಧಿಕಾರಿಗಳು ವಾರ್ನ್ ಮಾಡಿದ್ರು ಸ್ಥಳೀಯ ಬೆಸ್ಕಾಂ ಇಂಜಿನಿಯರ್ಗಳಿಗೆ. ಕೂಡಲೇ ಸ್ಥಳಕ್ಕೆ ದೌಡಾಯಿಸಿ ಈಗ ಈ ಒಂದು ವಿದ್ಯುತ್ ಪೋಲಿ ಏನಿದೆಯಲ್ಲ ಇದನ್ನು ತೆಗೆದು ಹಾಕಿದ್ರು. ಮತ್ತೆ ಪುನಃ ಅದೇ ಜಾಗದಲ್ಲಿ ಮತ್ತೆ ಆ ಒಂದು ವಿದ್ಯುತ್ ಕಂಬವನ್ನು ಅಳವಡಿಕೆ ಮಾಡಿದ್ದಾರೆ. ಅಳವಡಿಕೆ ಮಾಡಿದ ಬಳಿಕ ಇದೀಗ ವಿದ್ಯುತ್ ಸಂಪರ್ಕವನ್ನು ಕೂಡ ಈಗ ಪೂರೈಕೆ ಆಗ್ತಾ ಇದೆ. ಬೇರೆ ಬೇರೆ ಮನೆಗಳಿಗೂ ಕೂಡ ಇದೀಗ ವಿದ್ಯುತ್ ಕೂಡ ಪೂರೈಕೆ ಆಗ್ತಾ ಇದೆ. ಸುಮಾರು 30ಕ್ಕೂ ಹೆಚ್ಚು ಮನೆಗಳಲ್ಲಿ ಕತ್ತಲಿತ್ತು. 1 ವಾರದಿಂದಲೂ ಕೂಡ ಕತ್ತಲಲ್ಲೇ ಈ ಏರಿಯಾದ ಜನ ವಾಸ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಈ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಕೂಡ ವರದಿ ಪ್ರಸಾರ ಆಗಿತ್ತು. ಬೆಸ್ಕಾಂನ MD ಅವರ ಗಮನಕ್ಕೂ ಕೂಡ ಈ ವಿಚಾರವನ್ನು ತೆಗೆದುಕೊಂಡು ಹೋಗಿತ್ತು. ಕೂಡಲೇ ಸ್ಥಳೀಯ ಇಂಜಿನಿಯರ್ಗಳಿಗೆ ಕ್ಲಾಸನ್ನು ತೆಗೆದುಕೊಂಡ್ರು. ಆನಂತರ ಸ್ಥಳಕ್ಕೆ ಅವರನ್ನು ಕಳುಹಿಸಿ ಆನಂತರ ಆ ಒಂದು ಸ್ಥಳಾಂತರ ಆಗಿದ್ದಂತಹ ವಿದ್ಯುತ್ ಕಂಬವನ್ನು ಪುನಃ ಮತ್ತೆ ಇಲ್ಲೇ ಅಳವಡಿಕೆ ಮಾಡಿ ವಿದ್ಯುತ್ ಸಂಪರ್ಕವನ್ನು ಕೊಡುವಂತಹ ಪ್ರಯತ್ನಕ್ಕೆ ಬೆಸ್ಕಾಂ ಅಧಿಕಾರಿಗಳು ಕೂಡ ಬಂದಿದ್ರು. ಸೊ ಈಗ ಎಲ್ಲ ಮನೆಗಳಲ್ಲಿ ಕೂಡ ಬೆಳಕಿನ ಭಾಗ್ಯ ಇದೆ. ಈ ಏರಿಯಾದ ಜನರಿಗೆ ಖುಷಿ ಇದೆ. ಸದ್ಯ ಪಿಳ್ಳಪ್ಪನಕಟ್ಟೆ ಏರಿಯಾದ ಜನರಿಗೆ ಬೆಳಕಿನ ಭಾಗ್ಯ ಸಿಕ್ಕಿದ್ದು ಖುಷಿಯಲ್ಲಿದ್ದಾರೆ. ರಾತ್ರಿ ಸಮಯದಲ್ಲಿ ಕ್ರಿಮಿಕೀಟಗಳ ಭಯದಲ್ಲಿ ಓಡಾಡುತ್ತಿದ್ದ ಏರಿಯಾದ ಜನ ಇದೀಗ ಬೀದಿ ದೀಪಗಳ ವಿದ್ಯುತ್ ಇರೋದ್ರಿಂದ ನಿರಾತಂಕವಾಗಿ ಓಡಾಡುತ್ತಿದ್ದಾರೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.